ಧನು ರಾಶಿಯವರೇ, ನನ್ನ ಪ್ರೀತಿಯ ಧನು ಸಹೋದರ ಸಹೋದರಿಯರೇ, ಒಂದು ನಿಮಿಷ ಕಾಯಿರಿ. ಈ ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ. ಯಾಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಫೋನ್ ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸುವ ಸಂದೇಶದೊಂದಿಗೆ ರಿಂಗ್ ಆಗಲಿದೆ. ನಾನು ಇದನ್ನು ಕಾರಣವಿಲ್ಲದೆ ಹೇಳುತ್ತಿಲ್ಲ. ಗ್ರಹಗಳ ಚಲನೆಗಳು, ಕೆಲವು ದೊಡ್ಡ ಸುದ್ದಿಗಳು ನಿಮ್ಮ ಬಳಿಗೆ ಬರುತ್ತಿವೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತವೆ ಮತ್ತು ನೀವು ಸಂಪೂರ್ಣವಾಗಿ ಸಿದ್ಧರಿಲ್ಲ. ಆದ್ದರಿಂದ ಕೊನೆಯವರೆಗೂ ಟ್ಯೂನ್ ಆಗಿರಿ, ಏಕೆಂದರೆ ನಾನು ಕೊನೆಯಲ್ಲಿ ನಿಮಗೆ ಹೇಳಲಿರುವ ವಿಷಯವು ನೀವು ಊಹಿಸುವುದಕ್ಕಿಂತ ಹೆಚ್ಚು ಆಘಾತಕಾರಿಯಾಗಿರುತ್ತದೆ. ಇಂದು ನಿಮಗೆ ಒಂದು ಎಚ್ಚರಿಕೆಯನ್ನು ತರುತ್ತದೆ ಮತ್ತು ಈ ಎಚ್ಚರಿಕೆ ಸಾಮಾನ್ಯವಲ್ಲ. ಶನಿಯ ಸ್ಥಾನ ಮತ್ತು ಚಂದ್ರನ ಚಲನೆಯು ಒಂದು ಸಂಕೇತವನ್ನು ಕಳುಹಿಸಲು ಸಂಯೋಜಿಸುತ್ತದೆ. ಅದು ನೀವು ನಿರ್ಲಕ್ಷಿಸಲು ತುಂಬಾ ದುಬಾರಿಯಾಗಬಹುದು. ನೀವು ತಿಳಿದುಕೊಳ್ಳಬೇಕಾದ ಮೊದಲ ವಿಷಯವೆಂದರೆ, ಈ ಸಂಜೆಯ ನಂತರ ನೀವು ಎಂದಿಗೂ ಊಹಿಸದ ಸುದ್ದಿಗಳನ್ನು ನೀವು ಸ್ವೀಕರಿಸುತ್ತೀರಿ. ಈ ಮಾಹಿತಿಯು ಸಂಬಂಧ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿರಬಹುದು. ಆದರೆ ಅದು ಏನೇ ಇರಲಿ, ಅದು ನಿಮ್ಮನ್ನು ರೋಮಾಂಚನಗೊಳಿಸುತ್ತದೆ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ. ಇದರಿಂದ ನೀವು ಎದುರಿಸುವ ಪ್ರತಿಯೊಂದು ತೊಂದರೆಯೂ ದೂರವಾಗುತ್ತದೆ ಮತ್ತು ಬಜರಂಗಬಲಿಯ ಆಶೀರ್ವಾದವು ನಿಮ್ಮೊಂದಿಗೆ ಉಳಿಯುತ್ತದೆ. ಏಕೆಂದರೆ ನಾನು ಮುಂದೆ ನಿಮಗೆ ಹೇಳಲಿರುವ ವಿಷಯವು ನೀವು ಮಾನಸಿಕವಾಗಿ ಬಲಶಾಲಿಯಾಗಿರಬೇಕು. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ರಾತ್ರಿಯಲ್ಲಿ ನಿಮಗೆ ನಿದ್ರೆ ಬರುವುದಿಲ್ಲ ಮತ್ತು ನಿಮ್ಮಿಂದ ಏನೋ ಮರೆಮಾಡಲಾಗುತ್ತಿದೆ ಎಂದು ನೀವು ನಿರಂತರವಾಗಿ ಭಾವಿಸುತ್ತೀರಿ. ಮತ್ತು ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ, ನಿಮ್ಮ ಅನುಭವವು ಸಂಪೂರ್ಣವಾಗಿ ನಿಜ. ಏಕೆಂದರೆ ನಿಮ್ಮ ಸುತ್ತಲಿನ ಯಾರೋ ನಿಮ್ಮಿಂದ ಏನನ್ನಾದರೂ ಮರೆಮಾಡುತ್ತಿದ್ದಾರೆ. ಆದರೆ ಈ ರಹಸ್ಯವನ್ನು ಯಾರು ಮತ್ತು ಏಕೆ ಮರೆಮಾಡುತ್ತಿದ್ದಾರೆ, ನಾನು ಇದರ ಬಗ್ಗೆ ನಂತರ ಹೇಳುತ್ತೇನೆ. ಮೊದಲನೆಯದಾಗಿ, ನೀವು ಕೆಲವು ಪ್ರಮುಖ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದು ನಿಮಗೆ ಹಣದ ವಿಷಯದಲ್ಲಿ 2 ಪಟ್ಟು ತೊಂದರೆಯಾಗುತ್ತದೆ. ಒಂದೆಡೆ ಹಣವು ಕಳೆದು ಹೋಗುತ್ತಿದೆ ಎಂದು ನಿಮಗೆ ಅನಿಸುತ್ತದೆ ಮತ್ತು ಮತ್ತೊಂದೆಡೆ ನಿಮ್ಮ ಕಲ್ಪನೆಗೆ ಮೀರಿದ ಅವಕಾಶವೊಂದು ಇದ್ದಕ್ಕಿದ್ದಂತೆ ಉದ್ಭವಿಸುತ್ತದೆ. ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ನೇರವಾಗಿ ಸಂಬಂಧಿಸಿದ ಫೋನ್ ಕರೆ ನಿಮಗೆ ಬರುತ್ತದೆ. ಆದರೆ ನಿಜವಾದ ವಿಷಯ ಇನ್ನೂ ಬರಬೇಕಿದೆ, ಏಕೆಂದರೆ ಈ ಕರೆ ಕೇವಲ ಹಣದ ಬಗ್ಗೆ ಅಲ್ಲ. ಅದರ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿದೆ ಮತ್ತು ಆ ರಹಸ್ಯವು ನೀವು ಊಹಿಸುವುದಕ್ಕಿಂತ ಹೆಚ್ಚು ಆಳವಾಗಿದೆ. ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ನಿಮಗೆ ಹತ್ತಿರವಿರುವ ವ್ಯಕ್ತಿಯು ತಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಹೇಳಲು ಬಯಸುತ್ತಾರೆ, ಆದರೆ ಧೈರ್ಯವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿ ಏನನ್ನಾದರೂ ರಹಸ್ಯವಾಗಿಡುತ್ತಿರಬಹುದು ಮತ್ತು ನೀವು ಸಂಬಂಧದಲ್ಲಿದ್ದರೆ ಆ ವ್ಯಕ್ತಿ ನಿಮ್ಮಿಂದ ಏನಾದರೂ ಮುಖ್ಯವಾದ ವಿಷಯವನ್ನು ಮರೆಮಾಡುತ್ತಿರಬಹುದು. ಈ ರಹಸ್ಯ ಏನು ಎಂಬುದನ್ನು ಈ ವಿಡಿಯೋ ನಿಮಗೆ ನಿಜವಾಗಿಯೂ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ, ಏಕೆಂದರೆ ಕೆಳಗಿನ ಮಾಹಿತಿಯು ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ಆ ಗುಪ್ತ ರಹಸ್ಯ ಏನೆಂದು ನಾನು ನಿಮಗೆ ಹೇಳುತ್ತೇನೆ. ನೋಡಿ, ನಿಮ್ಮಿಂದ ಏನನ್ನಾದರೂ ಮರೆಮಾಡುತ್ತಿರುವ ವ್ಯಕ್ತಿ ಯಾವುದೋ ದೊಡ್ಡ ಪಿತೂರಿಯ ಭಾಗವಲ್ಲ. ಅವರು ಭಯದಿಂದ ಮೌನವಾಗಿದ್ದಾರೆ. ಅವರು ಸತ್ಯವನ್ನು ಹೇಳಿದರೆ ಅದು ನಿಮ್ಮ ಸಂಬಂಧದಲ್ಲಿ ಅಂತರವನ್ನು ಸೃಷ್ಟಿಸುತ್ತದೆ ಎಂದು ಅವರು ಭಯಪಡುತ್ತಾರೆ. ಆದರೆ ಈ ಮೌನ ಅವರನ್ನು ಒಳಗಿನಿಂದ ತಿನ್ನುತ್ತಿದೆ ಮತ್ತು ಇಂದು ರಾತ್ರಿ ಆ ಮೌನ ಮುರಿಯಲಿದೆ. ರಾತ್ರಿ 9 ಗಂಟೆ ಮತ್ತು 10 ಗಂಟೆಯ ಸುಮಾರಿಗೆ ಸಾಮಾನ್ಯವೆಂದು ತೋರುವ ಸಂಭಾಷಣೆ ಪ್ರಾರಂಭವಾಗುತ್ತದೆ. ಆದರೆ ಅದು ಕ್ರಮೇಣ ಆಳವಾಗುತ್ತದೆ ಮತ್ತು ಕೊನೆಯಲ್ಲಿ ನಿಮ್ಮ ಕಣ್ಣುಗಳನ್ನು ತೆರೆಯುವ ಏನನ್ನಾದರೂ ನೀವು ಕಂಡುಕೊಳ್ಳುವಿರಿ. ಆದರೆ ನಿರೀಕ್ಷಿಸಿ ಕಥೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ನಾನು ಆರಂಭದಲ್ಲಿ ಹೇಳಿದ ತುರ್ತು ಕರೆ ಈ ಸಂಭಾಷಣೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಮತ್ತು ಇದು ಹೆಚ್ಚು ಗಂಭೀರವಾಗಿದೆ. ಕರೆ ನಿಮ್ಮ ಕುಟುಂಬ ಅಥವಾ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿರಬಹುದು ಮತ್ತು ಈ ಕರೆ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ನಿಮ್ಮ ಕೆಲಸದ ಪ್ರದೇಶದಲ್ಲಿ ಒಂದು ಪ್ರಮುಖ ಬದಲಾವಣೆ ಬರಲಿದೆ. ಉದ್ಯೋಗದಲ್ಲಿರುವವರು ತಮ್ಮ ಮೇಲಧಿಕಾರಿಗಳಿಂದ ನಿರ್ಧಾರವನ್ನು ಎದುರಿಸಬಹುದು. ಅದು ಆರಂಭದಲ್ಲಿ ನಿಮಗೆ ತೊಂದರೆ ಉಂಟು ಮಾಡಬಹುದು, ಆದರೆ ಈ ನಿರ್ಧಾರವು ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ವ್ಯವಹಾರದಲ್ಲಿರುವವರಿಗೆ ಈ ಸಮಯವು ಹಳೆಯ ಪಾಲುದಾರ ಅಥವಾ ಕ್ಲೈಂಟ್ಗೆ ಸಂಬಂಧಿಸಿದ ಪ್ರಮುಖ ಸುದ್ದಿಗಳನ್ನು ತರುತ್ತದೆ ಮತ್ತು ಈ ಸುದ್ದಿಯು ಆ ತುರ್ತು ಕರೆಗೆ ಸಂಬಂಧಿಸಿರಬಹುದು. ಈಗ ನೀವು ಬಹುಶಃ ಬೇರೆಲ್ಲಿಯೂ ಕೇಳಿರದ ಬಹಳ ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಅಧಿಪತಿ ಗುರುವು ಮತ್ತು ಗುರುವು ಯಾರನ್ನಾದರೂ ಪರೀಕ್ಷಿಸಿದಾಗ ಅವರು ಮೊದಲು ಅವರ ಸಹಿಷ್ಣುತೆಯನ್ನು ಪರೀಕ್ಷಿಸುತ್ತಾರೆ. ಇದು ನಿಮ್ಮಲ್ಲೂ ನಡೆಯುತ್ತಿದೆ. ಕಳೆದ ಕೆಲವು ವಾರಗಳಿಂದ ನೀವು ಎದುರಿಸಿದ ತೊಂದರೆಗಳು ವಾಸ್ತವವಾಗಿ ಒಂದು ಪರೀಕ್ಷೆಯಾಗಿದ್ದವು ಮತ್ತು ಈಗ ಈ ಪರೀಕ್ಷೆಯು ಅದರ ಅಂತಿಮ ಹಂತದಲ್ಲಿದೆ. ಆದ್ದರಿಂದ ಭಯಪಡುವ ಅಗತ್ಯವಿಲ್ಲ. ಬದಲಾಗಿ ಎಚ್ಚರಿಕೆಯಿಂದ ಮುಂದುವರಿಯುವ ಸಮಯ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ಮತ್ತೊಮ್ಮೆ ಕಾಮೆಂಟ್ಗಳಲ್ಲಿ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ, ಏಕೆಂದರೆ ಬಜರಂಗಬಲಿಯ ಆಶೀರ್ವಾದದಿಂದ ಈ ಕಷ್ಟದ ಸಮಯ ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ. ಮತ್ತು ನಾನು ನಿಮಗೆ ಹೇಳಲಿರುವುದು ಈ ಇಡೀ ಕಥೆಯಲ್ಲಿನ ದೊಡ್ಡ ತಿರುವು. ನೋಡಿ, ಈ ತುರ್ತು ಕರೆಯ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಆ ವ್ಯಕ್ತಿ ನಿಮ್ಮ ಅತ್ಯಂತ ನಿಕಟ ಸಂಬಂಧಿಗಳಲ್ಲಿ ಒಬ್ಬರು. ಆದರೆ ಆ ವ್ಯಕ್ತಿಯ ಹೆಸರು ಮತ್ತು ಅವರ ಪೂರ್ಣ ಕಥೆಯನ್ನು ಈ ವಿಡಿಯೋದ 2ನೇ ಭಾಗದಲ್ಲಿ ವಿವರವಾಗಿ ಬಹಿರಂಗಪಡಿಸುತ್ತೇನೆ, ಏಕೆಂದರೆ ಅದನ್ನು ಬೇಗನೆ ಬಹಿರಂಗಪಡಿಸುವುದು ತುಂಬಾ ಮುಖ್ಯ. ಈ ವ್ಯಕ್ತಿಯೇ ನಿಮ್ಮ
ಭವಿಷ್ಯದ ಹಾದಿಯನ್ನು ನಿರ್ಧರಿಸುತ್ತಾನೆ. ನಿಮ್ಮ ಹಣಕಾಸು. ನಾನು ನಿಮಗೆ ಇನ್ನೊಂದು ವಿಷಯವನ್ನು ಖಂಡಿತವಾಗಿ ಹೇಳಲು ಬಯಸುತ್ತೇನೆ. ಇಂದು ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಹಳ ಸಮಯದ ನಂತರ ರೂಪುಗೊಳ್ಳುತ್ತಿದೆ. ಈ ಸ್ಥಾನವು ನಿಮ್ಮ ಆತ್ಮವಿಶ್ವಾಸವನ್ನು ಹೊಸ ಎತ್ತರಕ್ಕೆ ಏರಿಸುತ್ತದೆ. ಆದರೆ ಅದಕ್ಕೂ ಮೊದಲು ನೀವು ಕಠಿಣ ಕ್ಷಣವನ್ನು ಎದುರಿಸಬೇಕಾಗುತ್ತದೆ. ಆ ಕ್ಷಣ ಭಯವನ್ನು ಸೃಷ್ಟಿಸುತ್ತದೆ. ಆದರೆ ಆ ಭಯದ ಹಿಂದೆ ನಿಮ್ಮ ದೊಡ್ಡ ಯಶಸ್ಸು ಅಡಗಿದೆ. ಆದ್ದರಿಂದ ಈಗ ಇಂದು ಸಂಜೆ ನಂತರ ನಿಮಗೆ ಒಂದು ಪ್ರಮುಖ ಫೋನ್ ಕರೆ ಬರುತ್ತದೆ ಎಂದು ನೀವು ಕಲಿತಿದ್ದೀರಿ. ಗುಪ್ತ ರಹಸ್ಯವನ್ನು ಬಹಿರಂಗಪಡಿಸುವ ಆಳವಾದ ಸಂಭಾಷಣೆ ಇರುತ್ತದೆ. ಒಂದು ಪ್ರಮುಖ ವೃತ್ತಿ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಇದೆಲ್ಲವೂ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆ. ಅವರ ಬಗ್ಗೆ ನಾನು ನಂತರ ನಿಮಗೆ ಹೇಳುತ್ತೇನೆ. ಆದರೆ ನಿಜವಾದ ಪ್ರಶ್ನೆ, ಆ ತುರ್ತು ಕರೆ ಬಂದಾಗ ಏನು ಹೇಳಲಾಗುತ್ತದೆ ಮತ್ತು ಅದು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಕಂಡುಹಿಡಿಯಲು ನೀವು ಟ್ಯೂನ್ ಆಗಿರಬೇಕು. ಏಕೆಂದರೆ ಬರಲಿರುವ ಮಾಹಿತಿಯು ಈ ಸಂಪೂರ್ಣ ಕಥೆಯ ಆಳವಾದ ಪದರಗಳನ್ನು ಬಹಿರಂಗಪಡಿಸುತ್ತದೆ. ಅದಕ್ಕೂ ಮೊದಲು ದಯವಿಟ್ಟು ನಿಮ್ಮ ಜೀವನದಲ್ಲಿ ನೀವು ಈಗ ಯಾವುದರ ಬಗ್ಗೆ ಹೆಚ್ಚು ಚಿಂತಿತರಾಗಿದ್ದೀರಿ ಎಂಬುದನ್ನು ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಆದ್ದರಿಂದ ನಾನು ನಿಮ್ಮ ಜಾತಕವನ್ನು ಆಧರಿಸಿ ಹೆಚ್ಚು ನಿಖರವಾದ ಮಾಹಿತಿಯನ್ನು ಒದಗಿಸಬಹುದು. ಹೌದು ಸ್ನೇಹಿತರೆ, ಆ ಗುಪ್ತ ರಹಸ್ಯವನ್ನು ಬಹಿರಂಗಪಡಿಸುವುದಾಗಿ ನಾನು ಭರವಸೆ ನೀಡಿದಂತೆ ಅದರೊಳಗೆ ಆಳವಾಗಿ ಹೋಗೋಣ. ಆದರೆ ಅದಕ್ಕೂ ಮೊದಲು ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ನಾನು ಹಂಚಿಕೊಳ್ಳಲು ಹೊರಟಿರುವುದು ಕೇವಲ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಜಾತಕದಲ್ಲಿನ ಗ್ರಹಗಳ ನಿಖರವಾದ ಲೆಕ್ಕಾಚಾರಗಳನ್ನು ಆಧರಿಸಿದೆ ಮತ್ತು ಈ ಮಾಹಿತಿಯು ನಿಮ್ಮ ಭವಿಷ್ಯವನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಹೆಚ್ಚು ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮಿಂದ ಏನನ್ನಾದರೂ ಮರೆಮಾಡುವ ವ್ಯಕ್ತಿ ಅಪರಿಚಿತನಲ್ಲ. ಅವರು ನಿಮ್ಮ ಕುಟುಂಬದಲ್ಲಿರುವ ಯಾರಾದರೂ ಅಥವಾ ತುಂಬಾ ಹಳೆಯ ಮತ್ತು ವಿಶ್ವಾಸಾರ್ಹ ಸ್ನೇಹಿತ. ಈ ವ್ಯಕ್ತಿ ಪುರುಷ ಅಥವಾ ಮಹಿಳೆಯಾಗಿರಬಹುದು. ಇದು ಈಗ ನಿಮ್ಮ ಜೀವನದಲ್ಲಿ ಯಾರು ಹೆಚ್ಚು ಪ್ರಭಾವ ಬೀರುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಅದು ಯಾರೇ ಆಗಿರಲಿ, ಕಳೆದ ಕೆಲವು ವಾರಗಳಲ್ಲಿ ಅವರು ನಿಮ್ಮಿಂದ ಏನನ್ನಾದರೂ ಮರೆಮಾಡುತ್ತಿದ್ದಾರೆ. ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದೆ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ಜೈ ಶ್ರೀ ಹನುಮಾನ್ ಎಂದು ಕಾಮೆಂಟ್ ಮಾಡಿ. ಏಕೆಂದರೆ ಏನಾಗಲಿದೆ ಎಂಬುದರ ಬಗ್ಗೆ ಶಾಂತ ಮನಸ್ಸನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳಬಹುದು. ಈಗ ನಿಜವಾಗಿ ಏನಾಯಿತು ಎಂದು ನಾನು ನಿಮಗೆ ಹೇಳುತ್ತೇನೆ. ಸ್ವಲ್ಪ ಸಮಯದ ಹಿಂದೆ ಈ ವ್ಯಕ್ತಿಯು ಹಣದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಯನ್ನು ಎದುರಿಸಿದನು ಮತ್ತು ಆ ನಿರ್ಧಾರವು ನಿಮಗೆ ನೇರವಾಗಿ ಸಂಬಂಧಿಸಿದೆ. ಆದರೆ ಆ ವ್ಯಕ್ತಿ ನಿಮಗೆ ಸತ್ಯವನ್ನು ಹೇಳಿದರೆ ನೀವು ಅಸಮಾಧಾನಗೊಳ್ಳುತ್ತೀರಿ ಎಂದು ಭಾವಿಸಿದನು. ಆದ್ದರಿಂದ ಮೌನವಾಗಿರುವುದೇ ಉತ್ತಮ ಎಂದು ಅವನು ಭಾವಿಸಿದನು. ಆದರೆ ಈಗ ಈ ಮೌನ ಮುರಿದು ಸತ್ಯ ಬಹಿರಂಗವಾಗಲಿದೆ. ಆದರೆ ನಿಜವಾದ ಕಥೆ ಇನ್ನೂ ಉಳಿದಿದೆ. ಏಕೆಂದರೆ ಇದು ಕೇವಲ ಹಣದ ಬಗ್ಗೆ ಅಲ್ಲ. ಈ ಇಡೀ ಘಟನೆಯಲ್ಲಿ ಒಂದು ಭಾವನಾತ್ಮಕ ಅಂಶವೂ ಇದೆ. ಆ ವ್ಯಕ್ತಿ ನಿಮ್ಮನ್ನು ಆಳವಾಗಿ ಪ್ರೀತಿಸುತ್ತಾನೆ. ಅದು ನಿಮ್ಮ ಕುಟುಂಬ ಅಥವಾ ನಿಮ್ಮ ಸ್ನೇಹಿತರಾಗಿರಲಿ. ಮತ್ತು ಆ ಪ್ರೀತಿಯ ಕಾರಣದಿಂದಾಗಿ ಸತ್ಯವನ್ನು ತಿಳಿದುಕೊಳ್ಳುವುದರಿಂದ ನಿಮಗೆ ಕೋಪ ಬರುತ್ತದೆ ಅಥವಾ ನಿಮ್ಮ ಸಂಬಂಧದಲ್ಲಿ ಅಂತರ ಉಂಟಾಗುತ್ತದೆ ಎಂದು ಅವರು ಭಯಪಡುತ್ತಾರೆ. ಏಕೆಂದರೆ ಅವರು ಇದನ್ನು ನಿಮ್ಮಿಂದ ಮರೆಮಾಡಿದರು. ಹೌದು ಸ್ನೇಹಿತರೆ, ನಾನು ಆರಂಭದಲ್ಲಿ ಹೇಳಿದ ಆ ತುರ್ತು ಕರೆಯ ಬಗ್ಗೆ ಮಾತನಾಡೋಣ. ಈ ಕರೆ ಇಂದು ಸಂಜೆಯ ನಂತರ ಬರುತ್ತದೆ ಮತ್ತು ಅದು ನೀವು ಬಹಳ ಸಮಯದಿಂದ ಮಾತನಾಡದ ಯಾರೊಬ್ಬರಿಂದ ಆಗಿರಬಹುದು. ಅದು ಹಳೆಯ ಸಂಬಂಧಿಯಾಗಿರಬಹುದು ಅಥವಾ ನೀವು ಯಾವುದೋ ಕಾರಣಕ್ಕಾಗಿ ಸಂಪರ್ಕ ಕಳೆದುಕೊಂಡಿರುವ ಯಾರೋ ಆಗಿರಬಹುದು. ಈ ಕರೆ ನಿಮಗೆ ಸಂಪೂರ್ಣವಾಗಿ ಅನಿರೀಕ್ಷಿತವಾದ ಸುದ್ದಿಯನ್ನು ತರುತ್ತದೆ. ಈ ಮಾಹಿತಿ ನಿಖರವಾಗಿ ಕಂಡುಬಂದರೆ ದಯವಿಟ್ಟು ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಏಕೆಂದರೆ ಮುಂದೆ ಬರುತ್ತಿರುವುದು ಈ ಇಡೀ ಕಥೆಗೆ ಹೊಸ ತಿರುವು ನೀಡುತ್ತದೆ. ಸುದ್ದಿ ಎರಡು ವಿಧಗಳಾಗಿರಬಹುದು. ಮೊದಲ ಸಾಧ್ಯತೆ ಎಂದರೆ ಅದು ಆರೋಗ್ಯ ಸಮಸ್ಯೆಯ ಬಗ್ಗೆ ಆಗಿರಬಹುದು. ಇದು ಕುಟುಂಬದ ಸದಸ್ಯರ ಬಗ್ಗೆ ಇರಬಹುದು. ಮತ್ತು ಇನ್ನೊಂದು ಸಾಧ್ಯತೆ ಅಂದರೆ ಈ ಸುದ್ದಿ ಬಹಳ ದಿನಗಳಿಂದ ಬಾಕಿ ಇರುವ ಆಸ್ತಿ ಅಥವಾ ಹಣಕಾಸಿನ ವಹಿವಾಟಿಗೆ ಸಂಬಂಧಿಸಿರಬಹುದು. ಈಗ ಯಾವ ಸಾಧ್ಯತೆ ನಿಜ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಹೆಸರಿನ ಮೊದಲ ಅಕ್ಷರ ಮತ್ತು ನಿಮ್ಮ ಜನ್ಮ ದಿನಾಂಕವನ್ನು ಅವಲಂಬಿಸಿರುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಆದ್ದರಿಂದ ಹೆಚ್ಚಿನ ಮಾಹಿತಿಯು ನಿಮ್ಮನ್ನು ನಿಖರವಾಗಿ ತಲುಪಲು ನಿಮ್ಮ ಹೆಸರು ಅಥವಾ ನಿಮ್ಮ ಜನ್ಮ ದಿನಾಂಕವನ್ನು ಕಾಮೆಂಟ್ಗಳಲ್ಲಿ ಬಿಡಿ. ಆದ್ದರಿಂದ ಎಲ್ಲವೂ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಮತ್ತು ನಾನು ನಿಮಗೆ ಎಲ್ಲವನ್ನೂ ಹೇಳಿದ್ದೇನೆ ಎಂದು ತೋರುತ್ತದೆ. ಆದರೆ ನಿರೀಕ್ಷಿಸಿ, ಏಕೆಂದರೆ ನಿಜವಾದ ಕಥೆ ಇದೀಗ ಪ್ರಾರಂಭವಾಗಿದೆ. ನಾನು ಇಲ್ಲಿಯವರೆಗೆ ನಿಮಗೆ ಹೇಳಿದ್ದು ಕೇವಲ ಮೇಲ್ಮೈ ಮಾತ್ರ. ನೀವು ಮೊದಲಿನಿಂದಲೂ ಕಾಯುತ್ತಿದ್ದ ಆಳವಾದ ವಿವರಗಳನ್ನು ಈಗ ನಾನು ನಿಮಗೆ ಹೇಳಲಿದ್ದೇನೆ. ಹೌದು ಸ್ನೇಹಿತರೆ, ರಾಹು ಮತ್ತು ಗುರುವಿನ ವಿಶೇಷ ಸ್ಥಾನವು ಈಗ ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿದೆ ಮತ್ತು ಈ ಸ್ಥಾನವು ಒಂದೇ ಸಮಯದಲ್ಲಿ ಕೆಲವೇ ಜನರ ಜಾತಕಗಳಲ್ಲಿ ಇರುತ್ತದೆ. ಈ ಸ್ಥಾನ ಎಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಯಾವುದೇ ಘಟನೆಗಳು ಹಿಂದಿನ ಕರ್ಮದ ಫಲಿತಾಂಶವಾಗಿದೆ ಮತ್ತು ಈ ಕರ್ಮವು ಈ ಜೀವನಕ್ಕೆ ಸಂಬಂಧಿಸಿರದೆ ಹಿಂದಿನದಕ್ಕೆ ಸಂಬಂಧಿಸಿರಬಹುದು. ಇದು ವಿಚಿತ್ರವೆನಿಸಬಹುದು, ಆದರೆ ಜ್ಯೋತಿಷ್ಯದಲ್ಲಿ ಇದು ಸಾಮಾನ್ಯ ಘಟನೆ. ಈಗ ನಾನು ಆರಂಭದಲ್ಲಿ ಹೇಳಿದ ದೊಡ್ಡ ಚಿಹ್ನೆಯ ಬಗ್ಗೆ ಮಾತನಾಡೋಣ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ
ಘಟನೆಗಳನ್ನು ನೀವು ಗಮನಿಸಿರಬಹುದು. ನೀವು ಇಲ್ಲಿಯವರೆಗೆ ನೋಡಿದ್ದರೆ ಮತ್ತೊಮ್ಮೆ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ, ಏಕೆಂದರೆ ಮುಂದೆ ಏನಾಗಲಿದೆ ಎಂಬುದು ನಿಮ್ಮ ಮನಸ್ಸನ್ನು ಅಲುಗಾಡಿಸುತ್ತದೆ. ರಾತ್ರಿಯಲ್ಲಿ ನಾನು ಭಾಗವೊಂದರಲ್ಲಿ ಉಲ್ಲೇಖಿಸಿದ ಸಂಭಾಷಣೆ ನಡೆಯುವಾಗ ನಿಮ್ಮೊಂದಿಗೆ ಮಾತನಾಡುವ ವ್ಯಕ್ತಿಯು ಆರಂಭದಲ್ಲಿ ಯಾದೃಚ್ಛಿಕ ವಿಷಯಗಳ ಬಗ್ಗೆ ಮಾತನಾಡುತ್ತಾನೆ, ಆದರೆ ಕ್ರಮೇಣ ಅವರು ಮುಖ್ಯ ವಿಷಯಕ್ಕೆ ಬರುತ್ತಾರೆ. ಅವರು ಹಾಗೆ ಮಾಡಿದಾಗ ಅವರ ಧ್ವನಿಯಲ್ಲಿ ನಡುಕ ಹಿಂಜರಿಕೆ ಇರುತ್ತದೆ, ಗಂಭೀರವಾದ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಶ್ರೀಕೃಷ್ಣ ಜ್ಯೋತಿಷ್ಯಾಲಯ, ಉಡುಪಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು ದೈವಜ್ಞ ಶ್ರೀ ವಿದ್ಯಾತೀರ್ಥ ಪ್ರಸನ್ನ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀಕೃಷ್ಣ ದೈವಿಕ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ವಶೀಕರಣ, ಗಂಡ ಹೆಂಡತಿ ಕಲಹ, ಗಂಡ ಹೆಂಡತಿಯ ಅನೈತಿಕ ಸಂಬಂಧ ಬಿಡಿಸಲು, ಅತ್ತೆ ಸೊಸೆ ಕಲಹ, ವ್ಯಾಪಾರ, ವ್ಯವಹಾರ, ಹಣಕಾಸು, ಮದುವೆ, ಸಂತಾನ, ಶತ್ರುಕಾಟ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ಸಂಖ್ಯೆ 9907 ಏನಾದರೂ ಸಂಭವಿಸಲಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುವ ಕ್ಷಣ ಇದು ವೃತ್ತಿ ಜೀವನದ ಬಗ್ಗೆ ಉದ್ಯೋಗದಲ್ಲಿರುವವರಿಗೆ ಪ್ರಮುಖ ಸುದ್ದಿ ಬರುತ್ತಿದೆ. ಈ ಸುದ್ದಿ ಬಡ್ತಿ ಅಥವಾ ವರ್ಗಾವಣೆಗೆ ಸಂಬಂಧಿಸಿರಬಹುದು ಮತ್ತು ಈ ಸುದ್ದಿ ಸಂಜೆಯೂ ಬರುತ್ತದೆ. ವ್ಯವಹಾರದಲ್ಲಿರುವವರಿಗೆ ಹಳೆಯ ಹೂಡಿಕೆ ಅಥವಾ ಹಿಂದಿನ ಒಪ್ಪಂದವು ಮತ್ತೆ ಕಾಣಿಸಿಕೊಳ್ಳಲಿದೆ ಮತ್ತು ಈ ಒಪ್ಪಂದವು ನೀವು ಊಹಿಸಿದ್ದಕ್ಕಿಂತ ಹೆಚ್ಚು ಲಾಭದಾಯಕವೆಂದು ಸಾಬೀತುಪಡಿಸಬಹುದು. ಆದರೆ ಷರತ್ತು ಏನೆಂದರೆ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಈಗ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದಾದ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ಈ ಸಂಪೂರ್ಣ ಘಟನೆಯು ನೀವು ಕಂಡ ಕನಸಿಗೆ ನೇರವಾಗಿ ಸಂಬಂಧಿಸಿದೆ. ಕಳೆದ ಕೆಲವು ದಿನಗಳಲ್ಲಿ ನೀವು ನೀರಿನ ಬಗ್ಗೆ ಕನಸು ಕಂಡಿದ್ದರೆ ಅಥವಾ ಎತ್ತರದ ಸ್ಥಳದಿಂದ ಬೀಳುವ ಕನಸು ಕಂಡಿದ್ದರೆ ನಿಮ್ಮ ಮನಸ್ಸು ಈಗಾಗಲೇ ಒಳಗಿನಿಂದ ಈ ಬದಲಾವಣೆಯನ್ನು ಅನುಭವಿಸುತ್ತಿದೆ ಎಂದರ್ಥ. ಮತ್ತು ಇದು ಸಂಪೂರ್ಣವಾಗಿ ಸಾಮಾನ್ಯ ವಿಷಯ, ಏಕೆಂದರೆ ನಮ್ಮ ಮನಸ್ಸು ಆಗಾಗ್ಗೆ ಭವಿಷ್ಯದ ಘಟನೆಗಳ ನೋಟವನ್ನು ಮುಂಚಿತವಾಗಿ ಪಡೆಯುತ್ತದೆ. ಹೌದು ಸ್ನೇಹಿತರೆ, ನಾನು ಈಗ ಬಹಿರಂಗಪಡಿಸಲು ಹೊರಟಿರುವುದು ಈ ಇಡೀ ಕಥೆಯ ಅತ್ಯಂತ ನಿಗೂಢ ಪದರ. ನಿಮ್ಮಿಂದ ಏನನ್ನೋ ಮರೆಮಾಡುತ್ತಿರುವ ವ್ಯಕ್ತಿ ಈ ಇಡೀ ಘಟನೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಭಾಗಿಯಾಗಿದ್ದಾನೆ ಮತ್ತು ಈ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಲಿದ್ದಾರೆ. ಆದರೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನಾನು ಈ ಇನ್ನೊಬ್ಬ ವ್ಯಕ್ತಿಯನ್ನು ವಿವರವಾಗಿ ವಿವರಿಸುತ್ತೇನೆ, ಏಕೆಂದರೆ ಈ ಮಾಹಿತಿಯು ತುಂಬಾ ಆಳವಾಗಿರುವುದರಿಂದ ಅದನ್ನು ಅರ್ಥ ಮಾಡಿಕೊಳ್ಳಲು ನೀವು ಸಂಪೂರ್ಣವಾಗಿ ಗಮನಹರಿಸಬೇಕಾಗುತ್ತದೆ. ಆದ್ದರಿಂದ ಈಗ ಗುಪ್ತ ರಹಸ್ಯವು ಹಣ ಮತ್ತು ಭಾವನೆಗಳ ಎರಡಕ್ಕೂ ಸಂಬಂಧಿಸಿದೆ ಎಂದು ನೀವು ಕಲಿತಿದ್ದೀರಿ. ತುರ್ತುಕರೆ ಹಿಂದಿನ ಸಂಬಂಧಕ್ಕೆ ಸಂಬಂಧಿಸಿರಬಹುದು. ನಿಮ್ಮ ಜಾತಕದಲ್ಲಿ ಅಪರೂಪದ ಗ್ರಹ ಜೋಡಣೆ ರೂಪುಗೊಳ್ಳುತ್ತಿದೆ ಮತ್ತು ಈ ಇಡೀ ಘಟನೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯು ಭಾಗಿಯಾಗಿದ್ದಾನೆ. ಆದರೆ ದೊಡ್ಡ ಪ್ರಶ್ನೆಗೆ ಇನ್ನೂ ಉತ್ತರವಿಲ್ಲ. ಆ ಇನ್ನೊಬ್ಬ ವ್ಯಕ್ತಿ ಯಾರು ಮತ್ತು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುವ ಆ ತುರ್ತು ಕರೆಯಲ್ಲಿ ಏನು ಹೇಳಲಾಗುತ್ತದೆ? ಕಂಡುಹಿಡಿಯಲು ಟ್ಯೂನ್ ಆಗಿರಿ. ಅದಕ್ಕೂ ಮೊದಲು ಕಳೆದ ಕೆಲವು ದಿನಗಳಲ್ಲಿ ನೀವು ಯಾವ ವಿಚಿತ್ರ ಕನಸನ್ನು ಕಂಡಿದ್ದೀರಿ ಎಂದು ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಇದರಿಂದ ನಿಮ್ಮ ಜಾತಕದ ಆಧಾರದ ಮೇಲೆ ಅದರ ನಿಜವಾದ ಅರ್ಥವನ್ನು ನಾನು ನಿಮಗೆ ಹೇಳಬಲ್ಲೆ. ಹೌದು ಸ್ನೇಹಿತರೆ, ನೀವು ಮೊದಲಿನಿಂದಲೂ ಕಾಯುತ್ತಿದ್ದ ದೊಡ್ಡ ರಹಸ್ಯವನ್ನು ನಾನು ನಿಮಗೆ ಹೇಳುವ ಸಮಯ ಈಗ ಬಂದಿದೆ. ಆದ್ದರಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ತೆರೆದುಕೊಳ್ಳಲಿರುವ ಮಾಹಿತಿಯು ನಿಮ್ಮ ಸಂಪೂರ್ಣ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಆದ್ದರಿಂದ ನೋಡಿ, ನಾನು ಕೊನೆಯ ವಿಭಾಗದಲ್ಲಿ ಉಲ್ಲೇಖಿಸಿದ ಎರಡನೇ ವ್ಯಕ್ತಿ ವಾಸ್ತವವಾಗಿ ನಿಮ್ಮ ಜೀವನಕ್ಕೆ ಆಳವಾಗಿ ಸಂಪರ್ಕ ಹೊಂದಿದ್ದಾರೆ. ಈ ವ್ಯಕ್ತಿ ನೀವು ಒಂದು ವಿಶೇಷ ಸಂದರ್ಭದಲ್ಲಿ, ಬಹುಶಃ ಒಂದು ಸಮಾರಂಭದಲ್ಲಿ ಅಥವಾ ಕೆಲಸಕ್ಕಾಗಿ ಭೇಟಿಯಾದ ವ್ಯಕ್ತಿ ಮತ್ತು ಆ ಸಮಯದಲ್ಲಿ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಎಂದು ನಿಮಗೆ ತಿಳಿದಿರಲಿಲ್ಲ. ನೀವು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ಜೈ ಶ್ರೀ ಹನುಮಾನ್ ಎಂದು ಕಾಮೆಂಟ್ ಮಾಡಿ, ಏಕೆಂದರೆ ಬಜರಂಗ ಬಲಿಯ ಆಶೀರ್ವಾದದಿಂದ ಬಹಿರಂಗಪಡಿಸಲಿರುವ ಸತ್ಯವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಅದು ಮೊದಲಿಗೆ ಕಷ್ಟಕರವೆಂದು ತೋರುತ್ತದೆ, ಆದರೂ ಈ ಎರಡನೇ ವ್ಯಕ್ತಿ ವಾಸ್ತವವಾಗಿ ನಿಮ್ಮಿಂದ ಏನನ್ನಾದರೂ ಮರೆಮಾಡಿದ ಮೊದಲ ವ್ಯಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಮತ್ತು ಇದು ಇಡೀ ಕಥೆಯನ್ನು ಸಂಪರ್ಕಿಸುವ ಕೊಂಡಿಯಾಗಿದೆ. ಈ ಇಬ್ಬರ ನಡುವೆ ಸಂಭಾಷಣೆ ನಡೆಯಿತು, ಅದರಲ್ಲಿ ನಿಮ್ಮನ್ನು ಉಲ್ಲೇಖಿಸಲಾಗಿದೆ ಮತ್ತು ಆ ಸಂಭಾಷಣೆಯಲ್ಲಿ ನಿಮ್ಮ ಭವಿಷ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವು ಹಣಕಾಸಿನ ವಿಷಯ ಅಥವಾ ಸ್ವತಃ ಪ್ರಸ್ತುತಪಡಿಸಲಿರುವ ಅವಕಾಶಕ್ಕೆ ಸಂಬಂಧಿಸಿರಬಹುದು, ಆದರೆ ನಿಮಗೆ ಇನ್ನೂ ಅದು ತಿಳಿದಿಲ್ಲ. ಈಗ ನಾನು ಮೊದಲಿನಿಂದಲೂ ಹೇಳಿದ ಆ ತುರ್ತು ಕರೆಯ ಬಗ್ಗೆ ಸಂಪೂರ್ಣ ಸತ್ಯವನ್ನು ಹೇಳುತ್ತೇನೆ. ಈ ಕರೆ ಇಂದು ಸಂಜೆ ಮುಸ್ಸಂಜೆಯ ನಂತರ ಬರಲಿದ್ದು ನಿಮಗೆ ಸಕಾರಾತ್ಮಕ
ಮತ್ತು ಸವಾಲಿನ ಸುದ್ದಿಗಳನ್ನು ತರುತ್ತದೆ. ಮೊದಲನೆಯದಾಗಿ, ಹಿಂದಿನ ಕೆಲಸ ಅಥವಾ ಸಂಬಂಧದ ಸುತ್ತಲಿನ ಅನಿಶ್ಚಿತತೆ ಕೊನೆಗೊಳ್ಳಲಿದೆ ಎಂದು ಅದು ನಿಮಗೆ ತಿಳಿಸುತ್ತದೆ. ಇದು ನಿಮಗೆ ಪರಿಹಾರವನ್ನು ತರುತ್ತದೆ, ಆದರೆ ಅದೇ ಸಮಯದಲ್ಲಿ ನೀವು ಪೂರೈಸಬೇಕಾದ ಜವಾಬ್ದಾರಿಯನ್ನು ಸಹ ಇದು ನಿಮಗೆ ನೀಡುತ್ತದೆ. ಇದನ್ನು ಎಚ್ಚರಿಕೆಯಿಂದ ಅರ್ಥಮಾಡಿಕೊಳ್ಳಿ. ಈ ಜವಾಬ್ದಾರಿಯು ಕುಟುಂಬಕ್ಕೆ ಸಂಬಂಧಿಸಿರಬಹುದು ಅಥವಾ ನಿಮ್ಮ ಸಹಾಯವನ್ನು ನಿರೀಕ್ಷಿಸುವ ಯಾರಿಗಾದರೂ ಸಹಾಯ ಮಾಡಬಹುದು, ಮತ್ತು ಇದು ನಿಮ್ಮಿಂದ ಏನನ್ನಾದರೂ ಮರೆಮಾಡಿದ ವ್ಯಕ್ತಿ. ಈಗ ಸತ್ಯ ಬಹಿರಂಗವಾದಾಗ ಆ ವ್ಯಕ್ತಿಯು ಕ್ಷಮೆಯಾಚಿಸುತ್ತಾನೆ ಮತ್ತು ಅವರ ಬಲವಂತವನ್ನು ವಿವರಿಸುತ್ತಾನೆ, ಮತ್ತು ನೀವು ಅರ್ಥಮಾಡಿಕೊಂಡಿದ್ದೀರಾ ಎಂದು ನೋಡಲು ಇಲ್ಲಿ ನಿಮ್ಮನ್ನು ಪರೀಕ್ಷಿಸಲಾಗುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆಂದು ಕಂಡುಬಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ, ಏಕೆಂದರೆ ಮುಂದಿನದು ಈ ಇಡೀ ಕಥೆಯಲ್ಲಿ ದೊಡ್ಡ ತಿರುವು. ಆದ್ದರಿಂದ ಇಲ್ಲಿ ಕಥೆ ಮುಗಿದಂತೆ ತೋರುತ್ತದೆ. ಸತ್ಯ ಬಹಿರಂಗವಾಗಿದೆ, ಕರೆಯ ಸಂದರ್ಭವು ಸ್ಪಷ್ಟವಾಗಿದೆ, ಆದರೆ ನಿರೀಕ್ಷಿಸಿ, ಏಕೆಂದರೆ ದೊಡ್ಡ ವಿಷಯ ಇನ್ನೂ ಬರಬೇಕಿದೆ. ನಿಮ್ಮ ವೃತ್ತಿ ಮತ್ತು ಹಣಕಾಸಿನಲ್ಲಿ ಪ್ರಮುಖ ಬದಲಾವಣೆ, ಅದರ ಪರಿಣಾಮವು ಮುಂಬರುವ ಹಲವು ತಿಂಗಳುಗಳವರೆಗೆ ಇರುತ್ತದೆ. ಹೌದು ಸ್ನೇಹಿತರೆ, ಈ ಸಮಯವು ಉದ್ಯೋಗದಲ್ಲಿರುವವರಿಗೆ ಪ್ರಮುಖ ತಿರುವು. ನಿಮ್ಮ ಮೇಲಧಿಕಾರಿಗಳಿಂದ ಬರುವ ನಿರ್ಧಾರ ಆರಂಭದಲ್ಲಿ ಅನ್ಯಾಯವೆಂದು ತೋರುತ್ತದೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಸರಿಯಾಗಿ ಪ್ರಶಂಸಿಸಲಾಗುವುದಿಲ್ಲ, ಆದರೆ ಕ್ರಮೇಣ ಈ ಮಾರ್ಗವು ಹೊಸ ಉದ್ಯೋಗ ಅಥವಾ ಅದೇ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಕ್ಕೆ ಕಾರಣವಾಗಬಹುದು. ಸ್ವಂತ ವ್ಯವಹಾರಗಳನ್ನು ನಡೆಸುತ್ತಿರುವವರಿಗೆ ಇದು ಹಿಂದೆ ಉಳಿಸಿಕೊಂಡಿದ್ದ ಹಣವನ್ನು ಹಿಂದಿರುಗಿಸುವ ಸಮಯ. ಈ ಹಣವು ನೀವು ಹಿಂದೆ ಭರವಸೆ ಕಳೆದುಕೊಂಡಿದ್ದ ವ್ಯಕ್ತಿಯಿಂದ ಬರುತ್ತದೆ, ಮತ್ತು ಇದು ನಿಮಗೆ ಒಂದು ಪ್ರಮುಖ ಪ್ರಯತ್ನದಲ್ಲಿ ಹೆಚ್ಚು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಪರಿಚಯಸ್ಥರ ಮೂಲಕ ಹೊಸ ಅವಕಾಶ ಹೊರಹೊಮ್ಮುತ್ತದೆ, ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಈ ಕಥೆಯ ಆಳವಾದ ಮತ್ತು ಅತ್ಯಂತ ಭಾವನಾತ್ಮಕ ಅಂಶ, ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಗುಪ್ತ ರಹಸ್ಯಗಳು ಅವರ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸುತ್ತವೆ, ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತವೆ. ಇದು ತಪ್ಪು ಗ್ರಹಿಕೆಗಳನ್ನು ನಿವಾರಿಸುತ್ತದೆ ಮತ್ತು ಪರಸ್ಪರ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿ ಇಂದು ರಾತ್ರಿ ನಿಮಗೆ ತೆರೆದುಕೊಳ್ಳುತ್ತಾರೆ, ಮತ್ತು ಇದು ಆರಂಭದಲ್ಲಿ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ, ಆದರೆ ಅಂತಿಮವಾಗಿ ನಿಮಗೆ ಸಂತೋಷವನ್ನು ತರುತ್ತದೆ. ನೀವು ಪ್ರಸ್ತುತ ಒಂಟಿಯಾಗಿದ್ದರೆ ಮುಂಬರುವ ವಾರಗಳಲ್ಲಿ ನಿಮ್ಮ ನಿರೀಕ್ಷೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುವ, ಆದರೆ ನಿಮಗೆ ಉತ್ತಮವಾದ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು. ನೀವು ಇಲ್ಲಿಯವರೆಗೆ ನೋಡಿದ್ದರೆ ದಯವಿಟ್ಟು ಜೈ ಶ್ರೀ ಹನುಮಾನ್ ಎಂದು ಮತ್ತೊಮ್ಮೆ ಕಾಮೆಂಟ್ ಮಾಡಿ, ಏಕೆಂದರೆ ಈಗ ನಾನು ಈ ಸಂಪೂರ್ಣ ವಿಡಿಯೋದ ದೊಡ್ಡ ಭಾಗವನ್ನು ನಿಮಗೆ ಹೇಳಲಿದ್ದೇನೆ. ಹೌದು ಸ್ನೇಹಿತರೆ, ನಾನು ಆರಂಭದಲ್ಲಿ ಹೇಳಿದ ನಿಮ್ಮನ್ನು ಬಹಳ ದಿನಗಳಿಂದ ಪರೀಕ್ಷಿಸುತ್ತಿದ್ದ ಗುರುವು ಈಗ ನಿಮಗೆ ಪ್ರತಿಫಲವನ್ನು ನೀಡಲಿದ್ದಾನೆ. ಇದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಹಿಷ್ಣುತೆಯ ಫಲ. ಇಂದು ರಾತ್ರಿ ನೀವು ಆ ತುರ್ತು ಕರೆಯನ್ನು ಸ್ವೀಕರಿಸಿದಾಗ ನಿಮ್ಮ ಹೆಗಲ ಮೇಲಿನಿಂದ ಭಾರವಾದ ಹೊರೆಯನ್ನು ತೆಗೆದುಹಾಕಿದಂತೆ ನೀವು ವಿಚಿತ್ರವಾದ ಶಾಂತಿಯನ್ನು ಅನುಭವಿಸುವಿರಿ. ಇಲ್ಲಿಯವರೆಗೆ ನಡೆದಿರುವ ಎಲ್ಲವೂ ನಿಜವಾಗಿಯೂ ಶುಭವಾದದ್ದಕ್ಕಾಗಿ ಸಿದ್ಧತೆಯಾಗಿತ್ತು ಎಂದು ನೀವು ಅರಿತುಕೊಳ್ಳುವ ಕ್ಷಣ ಇದಾಗಿರುತ್ತದೆ. ಆದ್ದರಿಂದ ಈ ರಾಶಿ ಚಕ್ರ ಚಿಹ್ನೆಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಇಂದಿನ ಪೂರ್ಣ ಮಾಹಿತಿಯಾಗಿತ್ತು. ಮುಸ್ಸಂಜೆಯ ನಂತರ ನೀವು ಸ್ವೀಕರಿಸುವ ಫೋನ್ ಕರೆ, ರಾತ್ರಿಯಲ್ಲಿ ನೀವು ಮಾಡುವ ಆಳವಾದ ಸಂಭಾಷಣೆಗಳು, ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ದೊಡ್ಡ ನಿರ್ಧಾರ ಮತ್ತು ನಿಮ್ಮ ಸಂಬಂಧಗಳಲ್ಲಿ ನೀವು ಬಹಿರಂಗಪಡಿಸುವ ಸತ್ಯ, ಇವೆಲ್ಲವೂ ಸೇರಿ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಆದ್ದರಿಂದ ಭಯಪಡಬೇಡಿ, ಬದಲಾಗಿ ಈ ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ಭಗವಾನ್ ಗುರುದೇವ, ಸೂರ್ಯದೇವ ಮತ್ತು ಬಜರಂಗಬಲಿಯ ಆಶೀರ್ವಾದಗಳಲ್ಲಿ ನಂಬಿಕೆ ಇರಿಸಿ. ಈ ಮಾಹಿತಿಯು ನಿಮಗೆ ನಿಜವಾಗಿಯೂ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕಾಮೆಂಟ್ಗಳಲ್ಲಿ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ. ಇದರಿಂದ ಬಜರಂಗಬಲಿಯ ಆಶೀರ್ವಾದಗಳು ನಿಮ್ಮ ಮೇಲೆ ಶಾಶ್ವತವಾಗಿ ಉಳಿಯುತ್ತವೆ. ಮತ್ತು ಇಂದು ನಿಮಗೆ ಆಶೀರ್ವಾದ ಮತ್ತು ಸಮೃದ್ಧ ದಿನವಾಗಲಿ. ಜೈ ಶ್ರೀ ಹನುಮಾನ್, ಜೈ ಶನಿದೇವ.